ನಮಸ್ಕಾರ ವೀಕ್ಷಕರೇ. ಯಾವುದೇ ಒಬ್ಬರು ಸರ್ಕಾರಿ ಉದ್ಯೋಗಿ ಆದಂಥವ್ರು ಅಥವಾ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇರೋವಂಥವ್ರು ಕೂಡ ಕೆಲವೊಂದ್ಸಲ ಅಪರಾಧಗಳನ್ನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ತಮ್ಮ ನೌಕರಿಯನ್ನು ಕಳ್ಕೊತಾರ ಅನ್ನೋದು ಕೆಲವರಲ್ಲಿ ಗೊಂದಲ ಇರುತ್ತೆ. ಕೆಲವರು ಎದುರಿಸೋದನ್ನು ಕೂಡ ನೋಡಿರ್ತೀವಿ. ಅವರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಅವ್ರ ಮೇಲೆ ನಾವು ಯಾವುದೋ ಒಂದು ವೈಯಕ್ತಿಕ ದ್ವೇಷದಿಂದ FIR ಅನ್ನು ಫೈಲ್ ಮಾಡೋಣ, ಇದರಿಂದ ಅವರು ಕೆಲಸ ಕಳ್ಕೊತಾರೆ ಅಂತೇಳಿ ಎದುರಿಸೋದನ್ನು ಕೂಡ ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ನಿಜವಾಗಿಯೂ ಕೂಡ ಯಾವುದೇ ಒಂದು ಅಪರಾಧವನ್ನು ಮಾಡಿದಾಗ ಅದು ಕಾನೂನಿನ ಅಡಿಯಲ್ಲಿ ಸಾಬೀತಾದಂಥ ಸಂದರ್ಭದಲ್ಲಿ ಆತನ ಆರೋಪಿ ಅಂತ ಹೇಳಿ, ಅಪರಾಧಿ ಅಂತ ಹೇಳಿ ಪರಿಗಣಿಸ್ಬೋದು, ಆತನಿಗೆ ಶಿಕ್ಷೆಯನ್ನು ಕೊಡಿಸ್ಬೋದು. ಕೇವಲ ಯಾವುದೇ ಒಂದು ವೈಯಕ್ತಿಕ ದ್ವೇಷದಿಂದ ಯಾರ ಮೇಲಾದರೂ ನೀವು FIR ಅನ್ನು ಮಾಡಿದಾಗ ಅಂದ ಮಾತ್ರಕ್ಕೆ ಅವರು ಆ ಕೆಲಸನ ಕಳ್ಕೊತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಕೆಲವೊಂದು ನಿಬಂಧನೆಗಳಿರುತ್ತೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ಅಪರಾಧ ಅಂತ ಇದ್ದಾಗ ಅದು ಬೇಲಬಲ್ ಅಫೆನ್ಸ್ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಅಂತ ಇರುತ್ತೆ. ಬೇಲಬಲ್ ಅಫೆನ್ಸ್ಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ನಾನ್ ಬೇಲಬಲ್ ಅಫೆನ್ಸ್ಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ 3 ವರ್ಷಕ್ಕಿಂತ ಹೆಚ್ಚಿನ ಒಂದು ಅಪರಾಧವನ್ನು ಅಂದರೆ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸುವಂಥ ಅಪರಾಧಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಆತ ಸರ್ಕಾರಿ ಉದ್ಯೋಗಿಯಾಗಿದ್ದರೆ ಕೆಲಸವನ್ನು ಕಳ್ಕೊಳ್ಳೋವಂಥ ಸಂದರ್ಭ ಇರುತ್ತೆ. ಸಾಮಾನ್ಯವಾಗಿ ಕೆಲವರು ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ, ಅಥವಾ ಆತ ಸರ್ಕಾರಿ ಕೆಲಸದಲ್ಲಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಕಡಿಮೆ ಪ್ರಮಾಣದ ಅಪರಾಧಗಳಾಗಿದ್ದಾಗ ಆತ ಮತ್ತೆ ಕೆಲಸವನ್ನು ಪಡ್ಕೊಳ್ಳೋವಂಥ ಸಂಭವಗಳು ಕೂಡ ಇರುತ್ತೆ. ಅಂದರೆ 3 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆ ಇರುವಂಥ ಅಪರಾಧಗಳಿದ್ದಾಗ ಅಂಥ ಸಂದರ್ಭದಲ್ಲಿ ಅದು ಕೆಲವೊಂದು ಸಂದರ್ಭಗಳಲ್ಲಿ ಆತ ಕೆಲಸನ ಕಳ್ಕೊಳ್ಳೋವಂಥದ್ದು ಬರೋದಿಲ್ಲ. ಒಬ್ಬ ಆರೋಪಿಯನ್ನು ಸಾಮಾನ್ಯವಾಗಿ 24 ಗಂಟೆಗಳವರೆಗೂ ಸ್ಟೇಷನ್ನಲ್ಲಿ ಇಟ್ಕೋಬೋದಾಗಿರುತ್ತೆ. ನಂತರ ಅವರು ಮ್ಯಾಜಿಸ್ಟ್ರೇಟ್ನ ಮುಂದೆ ಅವ್ರನ್ನ ಒಪ್ಪಿಸ್ಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು 2 ದಿನಗಳ ಕಾಲ ಅಂದರೆ 48 ಗಂಟೆಗಳ ಕಾಲ ಸ್ಟೇಷನ್ನಲ್ಲಿ ಇಟ್ಕೊಂಡಾಗ ಅದು ಮ್ಯಾಜಿಸ್ಟ್ರೇಟ್ನ ಒಪ್ಪಿಗೆ ಮೇರೆಗೆ ಅಂದಾಗ ಅದು ಸಾಮಾನ್ಯವಾಗಿ ಏನಾಗಿರುತ್ತೆ, ನಾನ್ ಬೇಲಬಲ್ ಅಫೆನ್ಸ್ಗಳು ಅಥವಾ ತೀವ್ರ ಸ್ವರೂಪದ ಅಪರಾಧಗಳಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಆತ ಕೆಲಸವನ್ನು ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಮತ್ತು ಯಾವುದೇ ಒಂದು FIRನ ದಾಖಲಾಗಿದ ತಕ್ಷಣ ಒಂದು ಆರೋಪಿ ಅಂತ ಹೇಳಿದಾಗ ಆತ ಸಸ್ಪೆಂಡಲ್ಲಿ ಇರ್ತಾನೆ. ಆರೋಪ ಸಾಬೀತಾದರೆ ಮಾತ್ರ ಆತ ತನ್ನ ಕೆಲಸವನ್ನು ಕಳ್ಕೊಳ್ಳಿಕ್ಕೆ ಬರುತ್ತೆ. ಕೇವಲ FIR ಆಗಿದ ತಕ್ಷಣ ಆತ ತನ್ನ ಕೆಲಸವನ್ನು ಕಳ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಸಸ್ಪೆಂಡಲ್ಲಿ ಇರ್ತಾರೆ, ಅದು ತೀವ್ರ ಸ್ವರೂಪದ್ದು ಅಂದಾಗ. ಸಾಮಾನ್ಯ ಅಪರಾಧಗಳು ಅಂದಾಗ ಆತ ಯಾವುದೇ ರೀತಿಯಾದ ಸಸ್ಪೆಂಡಲ್ಲೂ ಕೂಡ ಇರುವಂಥ ಅವಶ್ಯಕತೆ ಇರೋದಿಲ್ಲ. ಸಸ್ಪೆಂಡ್ ಅನ್ನೋದು ಅಥವಾ ಈ ಒಂದು ಕೆಲಸದಿಂದ ಕಳ್ಕೊಳ್ಳೋದು ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯಿಸೋದಿಲ್ಲ. ಇದು ಆ ಒಂದು ಡಿಪಾರ್ಟ್ಮೆಂಟಿಗೂ ಕೂಡ ಸಂಬಂಧಪಟ್ಟಿರುತ್ತೆ. ಅಲ್ಲಿರುವಂಥ ಕೆಲವು ನಿಬಂಧನೆಗಳು, ನಿಯಮಗಳೇನಿರುತ್ತೆ ಅದಕ್ಕೆ ಅನುಗುಣವಾಗಿ ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಆ ಒಂದು ಡಿಪಾರ್ಟ್ಮೆಂಟ್ ಅಥಾರಿಟಿ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟದ್ದು ಆಗಿರುತ್ತೆ. ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ರೆ ಮಾತ್ರ ಸಾಮಾನ್ಯವಾಗಿ ಕೆಲಸವನ್ನು ಕಳ್ಕೊಳ್ಳೋ ಅಂಥದ್ದು ಬರುತ್ತೆ. ಆತ ಅಪರಾಧವನ್ನು ಮಾಡಿದ್ದಾನೆ ಅಂತೇಳಿ ಅದು ಸಾಬೀತಾದರೆ ಮಾತ್ರ. ಕೇವಲ ಆರೋಪವನ್ನು ಮಾಡಿದಾಗ ಅಥವಾ FIR ಅನ್ನು ಮಾಡಿದ ತಕ್ಷಣ ಯಾರೂ ಕೂಡ ಕೆಲಸವನ್ನು ಕಳ್ಕೊಳ್ಳೋ ಅಂಥ ಸಾಧ್ಯತೆ ಇರೋದಿಲ್ಲ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.